ಯೂನಿಫಾರ್ಮ್ ಇಲ್ಲ ಸೈಡ್ ಆಯ್ತಾಯ್ತು ಇಲ್ಲ 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 ಒಳಗೆ ಹೋಗಿ ಸರ್ ವಿದ್ಯುತ್ ಖಾಸಗೀಕರಣ ಆದರೆ ರೈತನಿಗೆ ಸಂಪೂರ್ಣ ಹಾನಿ ಆಗ್ತಕ್ಕಂಥದ್ದು, ಕಷ್ಟ ಆಗ್ತಕ್ಕಂಥದ್ದು, ಇದನ್ನು ನಿಲ್ಲಿಸಬೇಕು ಸರ್ಕಾರ ಅಂತಕ್ಕಂಥದ್ದು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾಯಿದ್ದೇವೆ. ವಿದ್ಯುತ್ ಒಂದು ವೇಳೆ ಆದರೆ ಮೀಟ್ರ್ ಅಳವಡಿಸಿದ್ರೆ ನಾವು ಯಾವುದಕ್ಕೂ ಕಬ್ಬಾಲಿ, ಬಾಳೆ ಆಲಿ, ಉಳ್ಳಾಗಡ್ಡಿಲಿ ಬೇರೆ ಬೇರೆ ರೈತ ಬೆಳೆಯಂಥ ಬೆಳೆಗೆ ಮೀಟ್ರ್ ಹಚ್ಚಿ ನೀರು ಬಿಡ್ತಕ್ಕಂಥ ತಾಕತ್ತಾಗೋದಿಲ್ಲ. ಇದು ಸರ್ಕಾರ ತಕ್ಷಣ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು. ಯಾಕಪ್ಪ ಅಂದ್ರೆ 20ನೇ ತಾರೀಕು ಕ್ಯಾಬಿನೆಟ್ಟಲ್ಲಿ ಬಹುಶಃ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿದೆ, ವಿದ್ಯುತ್ ಖಾಸಗೀಕರಣ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾಗಿ ನಾವು ಶನಿವಾರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕಿಂದ 11 ಗಂಟೆಯಿಂದ ಸುಮಾರು ಜನ 500-600 ಜನ ರೈತರಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ವರೆಗೆ ಹೋಗಿ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೊಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ರೈತರು ಇಂಥ ಕಷ್ಟ ಕಾಲದಲ್ಲಿ ನಾವು ಸಾಕಷ್ಟು ಬಾರಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳ್ಕೊಂಡು ಬಂದಿದ್ದೆವು. ಈಗಾದರೂ ಕೂಡ 1 ಲಕ್ಷದವರೆಗೆ ಈ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ. ಅದಾಗಿ ನಮ್ಮದು ಹೋದ ವರ್ಷ ಯಾವಾಗ ಮಾರ್ಚಿಂದ ಸುಮಾರು 667 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ರು ಇನ್ಶೂರೆನ್ಸ್, ಇನ್ನೂ ಕೂಡ 229-300 ಕೋಟಿ ರೂಪಾಯಿ ಸರಾಸರಿ ಬೆಳೆ ವಿಮೆ ಇದೆ. ಅದನ್ನು ಕೊಡಬೇಕು ತಕ್ಷಣ. ಈ ವಾರನಲ್ಲೇ ತಕ್ಷಣ ಕೊಟ್ಟರೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಬೇಕು ಸರ್ಕಾರಕ್ಕಂತ ಅದು ಬೇರೆ ಒತ್ತಾಯ ಇದೆ. ಸರಿ 290 ಅಂತಿದೆ ಸರಾಸರಿ. ಅವರು ಲೆಕ್ಕಪತ್ರನೂ ಸರಿ ಹೇಳ್ತಾ ಇಲ್ಲ ನಮಗೆ. ಸರಿಗೆ ನಾವು ಕೇಳಿದ್ದೀವಿ ಅವರಿಗೆ ಎಷ್ಟು ಉಳ್ದದೆ ಏನಂತ. ಆ ಸರಿನೇ 667 ಕೋಟಿ ರೂಪಾಯಿ ಬಿಟ್ಟಾಗ ಮುಂದೆ ಮಧ್ಯಂತರ ಸ್ವಲ್ಪ ಕೆಲವು ಇನ್ಶೂರೆನ್ಸ್ ಕೊಡುತ್ತೆ ಅಂತ ಹೇಳಿದರು. ಅದು ಎಷ್ಟು ಮಟ್ಟಿಗೆ